ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಆವಶಕ್ತಿಯ ಮಂತ್ರವಾಗಲಿ, ತಾವು ನ್ಯಾಸ ಮಾಡಿ ಬಳಿಕಲಿ ದೇವಿ ಚರಿತ್ರವನ್ನು ಎನ್ನು ಓದಿದವನು ನಿತ್ಯದ ಲೋದಿಕೊಂಡಿರಲು ಇವಳೈ ಬೇಡಿದ್ದ ಬಯಕೆಗಳಾವು ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲವು ದೃಢ ಸಾಧಿ ಕೈಪಡಿಸುವುದು. ಇದರಲ್ಲಿ ಈ ಪದ್ಯದಲ್ಲಿ ಏನಾಗ್ತಂದರೆ, ಈ ಪುಸ್ತಕ ದೇವಿ ಗ್ರಂಥವನ್ನು ಓದಬೇಕಂದ್ರೆ ಸುಮ್ಮನೆ ಪುಸ್ತಕದ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬಂದು ದೇವರ ಮುಂದ್ಕೊಂಡು ದೇವಿ ಕೂಡ ಪೂಜೆ ಮಾಡಿ ಓದಲ್ಲ, ಗುರುಮುಖದಿಂದ ತಗೋಬೇಕು ಈ ಪುಸ್ತಕವನ್ನು. ಈಗಾಗಲೇ ಈ ದೇವಿ ಚರಿತ್ರೆ ಬಗ್ಗೆ ತಿಳಿದುಕೊಂಡಂಥ ಮಹಾನ್ ಗುರುಗಳಿದ್ದಾರೆ. ಆ ಗುರುಗಳು, ಯಾವ ಗುರು ದೇವಿ ಚರಿತ್ರೆ ಬಗ್ಗೆ ನಾವು ತಿಳ್ಕೊಂಡಿದ್ದಾನೆ, ಅನುಭವ ಮಾಡಿಕೊಂಡಿದ್ದಾನೆ, ಅಂತಹ ಗುರುವಿನ ಹೋಗಿ ಅವ ಗುರುವಿನಲ್ಲಿ ವಿನಂತಿಸಿಕೊಂಡು ಗುರುಮುಖದಿಂದ ದೀಕ್ಷೆ ಪಡೆದು ಅವ ಈ ಪುಸ್ತಕವನ್ನು ಅವರ ಹಸ್ತಮುಖ ಅಂತ ತಗೊಂಡು ಓದಬೇಕು. ಸುಮ್ಮನೆ ನಾನು ಯಾವುದೋ ಒಂದು ಪುಸ್ತಕ ತಂದು ಓದೋದಲ್ಲ, ಗುರುಮುಖದಿಂದ ಬರಬೇಕು ಈ ಪುಸ್ತಕ. ಗುರು ತನ್ನ ಹಸ್ತದಿಂದ ಕೊಡಬೇಕು. ಇದು ಓದಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಗುರುನ್ಯಾಸ ಕೊಡಬೇಕು ಅಂತ. ಗುರು ದೇವಿ ಚರಿತ್ರೆ ನಾವು ತಿಳಿದುಕೊಂಡಂಥ ಗುರುಗಳ ಹತ್ರ ಹೋಗಬೇಕು. ಈ ದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ನಮ್ಮ ಭಾರತದಲ್ಲಿ, ಎಲ್ಲ ದೇವಿಯ ಆರಾಧನೆ ಮಾಡ್ತಕ್ಕಂಥ ಅರ್ಚಕರು, ಪುರೋಹಿತರು, ಭಕ್ತರು, ಗುರುಗಳು ಅವ್ರ ಹತ್ರ ಹೋಗಿ ತಾವು ಪಡಿಬೋದು. ಒಂದೆರಡು ಅಧ್ಯಾಯ ಓದಿದರೆಂದು ನೋಡಿ, ನಾನು ಈಗ ನನಗೆ ಒಳ್ಳೆಯದು ಅನ್ನಿಸ್ತದೆ, ಪದ್ಯಗಳನ್ನು ಓದಿ ಅರ್ಥೈಸೋದ್ರಲ್ಲಿ ನನಗೆ ಸರಿ ಅನಿಸ್ತದೆ. ಒಂದೆರಡು ಅಧ್ಯಾಯ ಓದಿದರೆಂದು ಪುಣ್ಯವು ದೊರಕತಿಹುದು, ಒಂದೆರಡು ನಾಲ್ಕಗೆ ದೇವಿಯ ಕರುಣೆ ಬಹಳೆಹುದು. ಇಂದು ಕೇಳಿದ ಜನರು ಈಯಪ್ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ, ಸಂದೇಹ ತಾನಿಲ್ಲ ಉರುಚಿದಾನಂದ ದಯವಿರುವುದು. ಒಂದೆರಡು ಓದಿ ಅಧ್ಯಾಯ, ಅಷ್ಟಕ್ಕೆ ಪುಣ್ಯ ಬರುತ್ತೆ. ಒಂದೆರಡು ಅಲ್ಲಿ 4 ಓದಿ, ಎಷ್ಟಾಗುತ್ತೆ ಅಷ್ಟು ಓದಿ, ಪುಣ್ಯ ಬರುತ್ತೆ. ನಿತ್ಯದಲ್ಲಿ ಓದ್ರಿ, ಒಳ್ಳೇದಾಗುತ್ತೆ ಅಂತ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಗುರುಚಿದಾನಂದರು ಅವರ ದಯ ಇರುತ್ತೆ, ಓದಿ ಅಂತ ಹೇಳ್ತಾರೆ. ಇಲ್ಲಿಗೆ ಒಂದು ಪೀಠಿಕಾಧ್ಯಾಯ ಮುಗಿಯಿತು. ಪೀಠಿಕಾಧ್ಯಾಯ ಮುಗಿದ್ಮೇಲೆ ನಾವು ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡಿ ಮುಗಿಸ್ಬೇಕು. ನೋಡಿ, ಸಂಕ್ಷಿಪ್ತವಾದ ಪೂಜೆ ಎಲ್ಲನೂ ಎಷ್ಟು 16 ಪೂಜೆಗಳಿದ್ದಾವೆ. ಪೂಜೆಗಳಲ್ಲಿ 16 ಅರ್ಪಣೆಗಳಿದ್ದಾವೆ. ಎಲ್ಲನೂ ಮಾಡೋಕ್ಕಾಗಲ್ಲ, ನಮಗೆ ಎಷ್ಟಾಗುತ್ತೆ ಅಷ್ಟು, ನನಗೆ ಇಷ್ಟ ಆಗುತ್ತೆ. ನೋಡಿ, ಅರಿಶಿನ ಅಂತ ತರಿಸ್ತೀನಿ, ಓಕೆ, ನೀರವನ್ನು ಗಂಗೆಯನ್ನು ಸರಿಸಿನಿ, ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ, ಕುಂಕುಮವನ್ನು ಅರ್ಪಿಸ್ತಾ ಇದ್ದೀನಿ, 2 ಸಲ ಕುಂಕುಮ, ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಇಷ್ಟೇ ಹೂವು ಒಂದು ಕಡೆ ಹೂವನ್ನು ಏರಿಸ್ತಾ ಇದೆ. ಹಾಗೆ ಧೂಪವನ್ನು ಓಂ ಸರ್ವಮಂಗಳ ಮಾಂಗಲ್ಯ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಈಗ ಆರತಿ ಇಡುವ. ಆರತಿ